ಫ್ರೆಂಡ್ಸ್, ನೀವು ತಮ್ಮನೇಲಿ ನೋಡಿದ ಹಾಗೆ ಇದೇನು ಜಸ್ಟ್ ಸಿಂಪಲ್ ಅಷ್ಟೇ. ಇದೆಲ್ರಿಗೂ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ. ಏನಪ್ಪ ಏನು ನಮಗೇನು ಗೊತ್ತಿಲ್ವಾ ಅಂತೆಲ್ಲ ತಿಳ್ಕೊಳಕ್ಕೆ ಹೋಗ್ಬಿಟ್ರೆ, ನಿಮ್ಗೆ ಯಾರಿಗೆ ಗೊತ್ತಿಲ್ಲೋ ಅವ್ರನ್ನ ವಿಡಿಯೋನ ನೋಡಿ ಕೊನೆ ಗಂಟ ವಾಚ್ ಮಾಡಿ ತಿಳ್ಕೊಳ್ಳಿ. ವಿಡಿಯೋ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ರೀತಿಯಾಗಿ ಪ್ರೈವೇಟ್ ಅಕೌಂಟಾಗಿ ಮಾಡೋದು ಅಂದರೆ ಕನ್ವರ್ಟ್ ಮಾಡ್ಕೊಳ್ಳೋದು. ಈಗ ನಾವು ನಾರ್ಮಲ್, ಈಗ ನಾನೊಂದು ಇನ್ಸ್ಟಾಗ್ರಾಮ್ ID ಇದೆ ಅಂದರೆ, ನಾನು ನಾರ್ಮಲಾಗಿ ನನ್ನ ಅಕೌಂಟ್ನ ಯಾರು ಬೇಕಾದ್ರೂ ಓಪನ್ನ ಮಾಡಿ ನನ್ನ ಪ್ರೊಫೈಲ್ಸ್ನ ನೋಡ್ಬೋದು. ನನ್ನ ಫೋಟೋಸ್ ಅಪ್ಲೋಡು, ನಾನು ಏನೇ ಒಂದು ಬಯೋಗಿಯೋ ಎಲ್ಲ ನೀವು ನೋಡ್ಕೋಬೋದು. ಆದರೆ ಈ ಪ್ರೈವೇಟ್ ಅಕೌಂಟ್ ಇರೋರ್ದು ಯಾವುದೇ ಕಾರಣಕ್ಕೂ ಫೋಟೋ ಪ್ರೊಫೈಲ್ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ಫಾಲೋವರ್ಸ್ ಎಷ್ಟಿದ್ದಾರೆ, ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅಂತ ನೋಡೋಕ್ಕಾಗುತ್ತಷ್ಟೇ. ಯಾರ್ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ, ಯಾರು ಫಾಲೋವರ್ಸ್ ಇದ್ದಾರೆ ಅಂತಲೂ ನೋಡೋಕ್ಕಾಗಲ್ಲ ಪ್ರೈವೇಟ್ ಅಕೌಂಟ್ ಇದ್ದರೆ. ನೀವೇನಾದ್ರು ಪ್ರೈವೇಟ್ ಅಕೌಂಟ್ ಮಾಡ್ಕೊಳ್ಳೋದಿದ್ರೆ, ನಿಮಗೆ ಸೇಫ್ ಅನಿಸಿದ್ರೆ ಈ ವಿಡಿಯೋನ ನೋಡಿ ಯಾವ ರೀತಿ ಪ್ರೈವೇಟ್ ಅಕೌಂಟ್ನ ಮಾಡ್ಕೊಳ್ಳೋದು ಅಂತ ಇನ್ಸ್ಟಾಗ್ರಾಮಲ್ಲಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಸ್ಕ್ರೀನ್ ರೆಕಾರ್ಡ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಪ್ರೈವೇಟ್ ಅಕೌಂಟ್ನ ಮಾಡ್ಕೊಳ್ಳೋದು ಅಂತ. ನಿಮ್ಮ ಅಕೌಂಟಿಗೆ ಪ್ರೈವೇಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್. ಫ್ರೆಂಡ್ಸ್, ಮೊದಲಿಗೆ ಬನ್ನಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪ್ರೈವೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು ನನ್ನ ಪ್ರೊಫೈಲ್ ಸ್ಟ್ಯಾನ್ಲಿ ಸಿಮಿಯೋನ್ ಅಂತ. ಈಗ ನಾನು ಇನ್ನೊಂದು ಪ್ರೊಫೈಲ್ಗೆ ಹೋಗಿ ತೋರಿಸ್ತೀನಿ. ನಂದು ಪ್ರೈವೇಟ್ ಏನು ಮಾಡಿಲ್ಲ, ನಾನು ಡೈರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಪ್ರೊಫೈಲ್ಗೆ ಹೋಗಿ ನಾನು ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಂದು ಇನ್ನೊಂದು ನನ್ನ ಫ್ರೆಂಡ್ ಅಕೌಂಟಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫಾಲೋಯಿಂಗು ಎಲ್ಲ ತೋರಿಸ್ತಾ ಇದೆ. ನನ್ನ ಪೋಸ್ಟ್ ಕೂಡ ಎಲ್ಲ ಇಲ್ಲಿ ಶೋ ಆಗ್ತಾ ಇರುವಂಥದ್ದು. ಈಗ ಅಕೌಂಟ್ನ ಪ್ರೈವೇಟ್ ಮಾಡಿದ್ರೆ ಇಲ್ಲಿ ಯಾವುದು ಶೋ ಆಗಬಾರ್ದು. ಓಕೆನಾ? ಅಕೌಂಟ್ನ ಯಾವ ರೀತಿ ಪ್ರೈವೇಟ್ ಮಾಡೋದು ತಿಳಿಸ್ಕೊಡ್ತೀನಿ ನೋಡಿ. ಫ್ರೆಂಡ್ಸ್, ನಿಮ್ಮ ಇನ್ಸ್ಟಾ ಅಕೌಂಟಿಗೆ ನಿಮ್ಮ ಇನ್ಸ್ಟಾನ ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೊಫೈಲ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಗೆರೆ ಇರುವಂಥದ್ದು. 3 ಗೆರೆ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೈವೇಟ್ ಅಕೌಂಟ್ ಅಂತ ಕಾಣಿಸ್ತಾ ಇರ್ಬೋದು. ಇದನ್ನು ಜಸ್ಟ್ ನೀವು ಆಫ್ ಆಗಿರುತ್ತೆ. ಸ್ವಿಚ್ ಟು ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ತಾ ಇರ್ಬೋದು ಪ್ರೈವೇಟ್ ಅಕೌಂಟ್ ಆಯಿತು. ಇಷ್ಟೇ, ಇನ್ನೇನಿಲ್ಲ. ಬನ್ನಿ ಈಗ ನನ್ನ ಫ್ರೆಂಡ್ ಅಕೌಂಟಲ್ಲಿ ಹೋಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ ನನ್ನ ಅಕೌಂಟ್. ನೋಡ್ತಾ ಇರ್ಬೋದು ಇಲ್ಲಿ ನಾನು ಅನ್ಫಾಲೋ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ದಿಸ್ ಅಕೌಂಟ್ ಪ್ರೈವೇಟ್. ನಿಮ್ಮನ್ನು ಫಾಲೋ ಮಾಡಿ ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರೊಫೈಲ್ನ ಯಾವುದೇ ಕಾರಣಕ್ಕೂ ಯಾರೂ ನೋಡೋಕ್ಕೆ ಆಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವೇಟ್ ಅಕೌಂಟ್ ಆಗಿದೆ. ಇಷ್ಟೇ ಫ್ರೆಂಡ್ಸ್ ಪ್ರೈವೇಟ್ ಅಕೌಂಟ್ ಮಾಡೋದು. ವಿಡಿಯೋ ಎಷ್ಟಾದರೂ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.